ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸುಪ್ರೀಂ ರಿಪೇರ್ಸ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತೊಂದು ಸ್ವಿಂಗ್ ಮಿಷಿನ್ ಪೆಡಲ್ ಅಂದರೆ ಕಾರ್ಬನ್ ಮೋಟಾರ್ನ ಪೆಡಲ್ ಬಂದಿದೆ. ಇದರಲ್ಲಿ ಒಳಗಡೆ ಒಂದು ಕಾಪರ್ನ ಪ್ಲೇಟ್ಗಳು ಬಂದಿದೆ. ಅದೇನಾಗಿದೆ ಅಂದರೆ ಬರ್ನಾಗಿ ಕಟ್ಟಾಗಿದೆ. ಇದನ್ನು ನಾನು ಇವತ್ತು ಚೇಂಜ್ ಮಾಡ್ತಾಯಿದ್ದೇನೆ. ಚೇಂಜ್ ಮಾಡಿ ಯಾವ ರೀತಿ ರೆಡಿ ಮಾಡೋದು, ಇದು ವರ್ಕ್ ಆಗುತ್ತಾ ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಈ ಥರ ಬರುತ್ತೆ. ನೋಡಿ, ಈ ಥರ ಇರುತ್ತೆ. ಇದರಲ್ಲಿ ಫೇಸ್ನ 2 ವೈರ್ಗಳು ಮೇಲ್ಗಡೆ ಲಾಕ್ ಆಗಿರುತ್ತೆ. ನ್ಯೂಟ್ರಲ್ನ 2 ವೈರ್ಗಳು ಕೆಳಭಾಗದಲ್ಲಿ, ಅಂದರೆ 2 ಬ್ಲಾಕ್ ವೈರ್ಗಳು ಫಸ್ಟ್ ಮತ್ತು ಲಾಸ್ಟಲ್ಲಿ ಲಾಕ್ ಆಗಿರುತ್ತೆ. ಇಲ್ಲಿಂದ ಬರುವಂಥ 3 ವೈರ್ಗಳಲ್ಲಿ 1 ವೈರ್ ಅರ್ಥಿಂಗ್ ಆಗಿರುತ್ತೆ. ಇನ್ನು ಒಂದೊಂದು ವೈರು ಎಡಬಲದಲ್ಲಿ ನ್ಯೂಟ್ರಲ್ಗೆ ಕನೆಕ್ಟ್ ಆಗಿರುತ್ತೆ. ನೋಡಿದ್ರಾ? ನೋಡಿ, ಇಲ್ಲಿಗೆ ನ್ಯೂಟ್ರಲ್ನ 2 ವೈರ್ಗಳು ಬರುತ್ತೆ, ಎಡಬಲ ಪಿನ್ಗಳು. ಇಲ್ಲಿ ಪತ್ತಿಗಳು ಬರುತ್ತೆ, ಈ ಥರ ಕಾಪರ್ನ ಪತ್ತಿಗಳು. ಇದು ಬರ್ನಾಗಿ ಕಟ್ಟಾಗಿರುತ್ತೆ. ಇದನ್ನು ಯಾವ ರೀತಿ ಸೇರಿಸೋದು ನೋಡ್ಕೊಳ್ಳಿ. ಈ ಥರ ಇನ್ನೊಂದು ನಟ್ಗಳು ಬರುತ್ತೆ, ಅದನ್ನು ಲೂಸ್ ಮಾಡಿ ಬಿಚ್ಕೊಂಡು ಆನಂತರ ಪತ್ತಿನ ಅಲ್ಲಿಗೆ ಸೇರಿಸಿ ನಾವು ನಟ್ಗಳನ್ನ ಹಾಕಿ ಟೈಟ್ ಮಾಡಬೇಕಾಗುತ್ತೆ. ಟೈಟ್ ಮಾಡಿದ ನಂತರ ಅದು ಈಸಿಲಿ ವರ್ಕ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿ, ಈ ಥರ ಒಂದು ಸಣ್ಣ ಸಣ್ಣ ನಟ್ಗಳು ಬರುತ್ತೆ. ಆ ನಟ್ಗಳನ್ನ ಹಾಕಿ ನಾವು ಈಸಿಯಾಗಿ ಈ ಥರ ಟೈಟ್ ಮಾಡಿದ್ರೆ ಮುಗೀತು. ಇದು ರೆಡಿ ಆದ ಹಾಗೇ. ಯಾವ ರೀತಿ ರೆಡಿ ಆಯಿತು ಏನು ನೋಡ್ಕೊಳ್ಳಿ. ಫಸ್ಟು ಲಾಸ್ಟಲ್ಲಿ ಮೇನ್ ವೈರ್ಗಳು ಬರುತ್ತೆ. ಮಧ್ಯದಲ್ಲಿ ಇದು ಆಕ್ಸಿಲರೇಟರ್ ಅಂದರೆ ಸ್ಪೀಡ್ನ ಕಂಟ್ರೋಲ್ಗೆ ಮಧ್ಯೆ 2 ವೈರ್ ಬರುತ್ತೆ. ಕೆಲವು ಕಡೆ 4 ವೈರ್ ಬರುತ್ತೆ. ನೋಡಿ, ಇದು ಈಗ ರನ್ ಆಗ್ತಾಯಿದೆ. ಕರೆಂಟ್ ಕನೆಕ್ಷನ್ ಈಗ ಹಾಕಿದ್ದೀನಿ. ರಿಪೇರಿ ಮಾಡಬೇಕಾದ್ರೆ ಕರೆಂಟಲ್ಲಿ ಹಾಕಿರಬಾರ್ದು, ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ನೋಡಿ, ಈಗ ಇದು ಈಸಿಯಾಗಿ ವರ್ಕ್ ಆಗ್ತಾಯಿದೆ. ನೋಡಿ, ಮೋಟ್ರ್ ರನ್ ಆಗ್ತಾಯಿದೆ. ನೋಡ್ಕೊಂಡ್ರಾ? ಒಂದು ಸ್ಕ್ರೂ ಡ್ರೈವರ್ನ ಸಹಾಯದಿಂದ ನಾನು ಈ ರೀತಿ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ಕೈಯಿಂದ ಪ್ರೆಸ್ ಮಾಡಬಾರ್ದು, ಕರೆಂಟ್ ಶಾಕ್ ಆಗೋ ಸಾಧ್ಯತೆ ಇರುತ್ತೆ. ನೋಡಿ, ಈ ಥರ 2 ಪ್ಲೇಟ್ಗಳು, ಇದು ಮೇಲ್ಗಡೆ ಅಂತ ಒಂದು ದೊಡ್ಡ ಕಾಪರ್ನ ಪ್ಲೇಟ್ಗೆ ಟಚ್ ಆದಾಗ ಇದು ಮೋಟಾರ್ ರನ್ ಆಗುತ್ತೆ. ಇದು ಈ ಥರ ವರ್ಕ್ ಆಗುತ್ತೆ. ನೋಡಿ, ಈ ಥರ ಮೋಟಾರ್ ರನ್ ಆಗ್ತಾಯಿದೆ. ನೋಡಿ, ಸೊ ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.